ನಮಸ್ತೆ ಟು ಆಲ್, ವೆಲ್ಕಮ್ ಟು ರೇಖಾ ಕಡರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕ್ಲಾಸ್ 1 ಚಾಪ್ಟರ್ ಶೇಪ್ಸ್. ಸೊ ಶೇಪ್ಸ್ ಅಂದ್ರೇನು? ಅದರಲ್ಲಿ 2 ಟೈಪ್ಸ್ ಇದೆ ಲೈನ್ಸಲ್ಲಿ. ಒಂದು ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಆಗಿರೋವಂಥ ಲೈನ್ಸಿಗೆ ಏನಂತ ಹೇಳ್ತೇವೆ ನಾವು? ಸ್ಟ್ರೇಟ್ ಲೈನ್ ಅಂತ ಹೇಳ್ತೀವಿ. ಸೀದಾ ಇರಬೇಕು. ಕರ್ಡ್ ಲೈನ್ಸ್ ಅಂದರೆ ಹಿಂಗೆ ಅಂಕಡೊಂಕ ಈ ಥರ ಇರುತ್ತಲ್ಲ, ಇದಕ್ಕೆಲ್ಲ ನಾವು ಕರ್ಡ್ ಲೈನ್ಸ್ ಅಂತ ಕರಿತೀವಿ. ಅದರಲ್ಲೇ ಶೇಪ್ಸಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒನ್ ಏನಂದರೆ ಸಾಲಿಡ್ ಶೇಪ್ಸ್. ಸಾಲಿಡ್ ಶೇಪ್ಸಲ್ಲಿ ಫಸ್ಟ್ ಒನ್ ಏನಂದರೆ ಕ್ಯೂಬೈಡ್. ಕ್ಯೂಬೈಡಿಗೆ ಎಕ್ಸಾಂಪಲ್ಸ್ ಏನಂದರೆ ಮ್ಯಾಚ್ ಬಾಕ್ಸ್ ನೋಡಿ, ಇದು ಕ್ಯೂಬೈಡ್ ಶೇಪ್ ಇದೆ ಈ ಥರ, ಹೌದಾ? ಇದು ಕ್ಯೂಬೈಡ್ ಶೇಪು. ನೆಕ್ಸ್ಟು ಎರೇಸರ್ ಬರುತ್ತೆ ಈ ಥರದ್ದು ನೋಡಿ, ಇದು ಕ್ಯೂಬೈಡ್ ಶೇಪ್ ಬರುತ್ತೆ, ಹೌದಾ? ಆಮೇಲೆ ಇದಾದಮೇಲೆ ಇದು ನೋಡಿ, ಇದು ಕ್ಯೂಬೈಡ್ ಶೇಪ್ ಅಂದರೆ ಅಗ್ಲ ಇರುತ್ತಲ್ಲ, ಇದಕ್ಕೇನಂತ ಹೇಳ್ತೇವೆ ನಾವು? ಕ್ಯೂಬೈಡ್ ಶೇಪ್ಸ್ ಅಂತ ಕರಿತೀವಿ, ಅಗ್ಲ ಇರೋದಕ್ಕೆ. ನೆಕ್ಸ್ಟ್ ಒನ್ ಈಸ್ ಕ್ಯೂಬಿಗೆ ಎಕ್ಸಾಂಪಲ್ಸ್ ಏನೇನಂದರೆ ಡೈಸ್, ಸ್ಕ್ವೇರ್ ಶೇಪ್ ಇರುತ್ತೆ. ಕ್ಯೂಬಿಗೆ ಏನಂದರೆ ಸ್ಕ್ವೇರ್ ಶೇಪ್ಸ್ ಇರುತ್ತೆ. ಆಮೇಲೆ ಬಿಲ್ಡಿಂಗ್ ಬ್ಲಾಕ್ಸ್ ನೋಡಿ, ಸ್ಕ್ವೇರ್ ಶೇಪ್ ಕಾಣುತ್ತಾ ನೋಡಿ ಎರಡು, ಹೌದಾ ಇಲ್ಲ? ಸೊ ಕ್ಯೂಬ್ ಅಂದರೆ ಸ್ಕ್ವೇರ್ ಶೇಪ್ ಇರೋದಕ್ಕೆ ಕ್ಯೂಬ್ಸ್ ಅಂತ ಕರಿತೀವಿ ನಾವು. ಕ್ಯೂಬೈಡ್ಗೆ ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ. ಕೋನ್ ಅಂದರೆ ಕೋನ್ ಶೇಪ್. ಐಸ್ ಕ್ರೀಮ್ ಎಲ್ಲ ತಿಂತಿರೋದಲ್ಲ ನೀವು, ನೋಡಿ ಕೋನ್ ಶೇಪ್ ಇದೆ ಅಲ್ವಾ, ಮೇಲೆ ಹಿಂಗೆ ಚೂಪಾಗಿರುತ್ತಲ್ವ, ಐಸ್ ಕ್ರೀಮು, ಬರ್ಡೇ ಕ್ಯಾಪ್ಸು ಇವೆಲ್ಲ ಏನಂದರೆ ಕೋನಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಸಿಲಿಂಡರ್ ಅಂದರೆ ಏನು? ಉದ್ದಕ್ಕೆ ನಮ್ಮ ಮನ್ಯಾಗ ಗ್ಯಾಸ್ ಹಚ್ಚೋ ಅಂಥ ಸಿಲಿಂಡರ್ ನೋಡಿರಲ್ರಿ, ಅಡುಗೆ ಮಾಡೋ ಸಿಲಿಂಡ್ರ್, ಅದಕ್ಕೆ ನೋಡಿ ಸಿಲಿಂಡರ್ ಉದ್ದಕ್ಕೆ ಇರ್ತದಲ್ಲ, ಸಿಲಿಂಡರ್ ಎಕ್ಸಾಂಪಲ್. ಪೆನ್ಸಿಲ್ಲು, ಇದು ಪರ್ಫ್ಯೂಮ್ ಬಾಟಲ್ಲು, ಆಮೇಲೆ ಪೈಪು, ಪೆನ್ನು, ಈ ಥರದ್ದೆಲ್ಲ ಸಿಲಿಂಡ್ರಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಈಸ್ ಸ್ಪಿಯರ್ ಅಂದರೆ ಸರ್ಕಲ್ ಶೇಪು. ಸರ್ಕಲ್ ಶೇಪಿಗೆ ಏನೇನು ಎಕ್ಸಾಂಪಲ್ ರೀ? ಬ್ಯಾಂಗಲ್ ಬರುತ್ತೆ, ಎರೇಸರ್ ಬರುತ್ತೆ, ಆಮೇಲೆ ಇದು ಕಾಯಿನ್ಸ್ ನೋಡಿ, ಕಾಯಿನ್ಸ್ ಬರುತ್ತೆ. ಸೊ ಇದೆಲ್ಲ ಏನಂದರೆ ಸ್ಪಿಯರಿಗೆ ಎಕ್ಸಾಂಪಲ್ ಆಗುತ್ತೆ. ಹಾಗೆ ಸಿಮಿಲರ್ ಆಗಿ ಬಾಲು, ಅರ್ತು, ಆರೆಂಜು ಇದೆಲ್ಲನೂ ಕೂಡ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಓವೆಲ್ ಶೇಪ್ ಅಂದರೆ ಯಾವ್ದು ಬರುತ್ತೆ ರೀ? ಓವೆಲ್ ಶೇಪ್ ಅಂದರೆ ಮೊಟ್ಟೆ ಮತ್ತು ಬಲೂನು, ಇದೆರಡು ಏನಂದರೆ ಎಕ್ಸಾಂಪಲ್ಲು. ಇವೆಲ್ಲ ಏನಂದರೆ ಸಾಲಿಡ್ ಶೇಪ್ಸು. ಕ್ಯೂಬೈಡು ಮತ್ತು ಕ್ಯೂಬು, ಕೋನು, ಸಿಲಿಂಡರು, ಸ್ಪಿಯರು ಮತ್ತು ಓವೆಲ್ ಅಂದರೆ ಇವೆಲ್ಲ ಸಾಲಿಡ್ ಶೇಪ್ಸು. ನೆಕ್ಸ್ಟ್ ಬಂದುಬಿಟ್ಟು ಫ್ಲ್ಯಾಟ್ ಶೇಪ್ಸ್ ಅಂದರೆ ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು, ಸರ್ಕಲ್ಲು ಇವೆಲ್ಲ ಏನು ಹೇಳ್ತೀವಿ? ಫ್ಲ್ಯಾಟ್ ಶೇಪ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಈಸ್ ಇಟ್ ಈಸ್ ಅ ಸ್ಕ್ವೇರ್. ಇದು ಯಾವುದು? ಸ್ಕ್ವೇರ್. ಇಟ್ ಈಸ್ ಅ ಸ್ಕ್ವೇರ್. ಇದಕ್ಕೆ ಎಷ್ಟು ಸೈಡ್ಸ್ ಇದೆ ಅಂತ ನೋಡಬೇಕು. ಇದು 1 2 3 4 ಸೈಡ್ಸ್ ಅಂದರೆ ಏನು ರೀ? ಮುಖಗಳು. ಎಷ್ಟು ಮುಖಗಳಿದ್ದಾವೆ? 4 ಮುಖಗಳು ಇದ್ದಾವೆ. ಇಟ್ ಹ್ಯಾಸ್ ಡ್ಯಾಶ್ ಕಾರ್ನರ್ಸ್ ಅಂದರೆ ಏನು ರೀ? ಮೂಲಿ. ಇವೇನು ಇಲ್ಲಿದ್ದಾವಲ್ಲ, ಇವಕ್ಕೆ ಮೂಲಿ ಅಂತ ಕರಿತೇವೆ. ಕಾರ್ನರ್ ಅಂದರೆ ಮೂಲಿ. ಎಷ್ಟು ಮೂಲಿ ಇದಾವ್ರಿ? 4 ಮೂಲಿ ಇದಾವು. ಎಕ್ಸಾಂಪಲ್ ಏನು ರೀ ಸ್ಕ್ವೇರಿಗೆ? ಚೆಸ್ ಬೋರ್ಡು, ಇದು ಹಿಂಗೆ ಲೂಡೋ ಬೋರ್ಡು, ಆಮೇಲೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಬೋರ್ಡು, ಇವೆಲ್ಲ ಏನಕ್ಕವ್ರಿ? ಇವು ಎಕ್ಸಾಂಪಲ್ ಆಗತ್ತೆ. ಇವೆಲ್ಲ ನೋಡ್ರಿ ಸ್ಕ್ವೇರ್ ಶೇಪ್ ಇರುತ್ತೆ, ಹೌದಾ? ನೆಕ್ಸ್ಟ್ ಈಸ್ ಯಾವ ಶೇಪ್ ರೀ ಇದು? ಇಟ್ ಈಸ್ ಅ ರೆಕ್ಟ್ಯಾಂಗಲ್. RECTANGLE ರೆಕ್ಟ್ಯಾಂಗಲ್. ಇದು ಯಾವ ಶೇಪ್ ಆಗತ್ತೆ ರೀ? ರೆಕ್ಟ್ಯಾಂಗಲ್. ಇದಕ್ಕೆ ಎಷ್ಟು ಸೈಡ್ಸ್ ಅಂದರೆ ಫೇಸಸ್, ಮುಖಗಳು ಎಷ್ಟಿದೆ? 1 2 3 4 ಎಷ್ಟು ಮುಖಗಳಿದಾವ್ರಿ? 4 ಸೈಡ್ಸ್. ನೆಕ್ಸ್ಟ್ ಇಟ್ ಹ್ಯಾಸ್ ಡ್ಯಾಶ್ ಕಾರ್ನರ್ಸ್. ಎಷ್ಟು ಮೂಲಿದಾವ್ರಿ? 1 2 3 4 ಕಾರ್ನರ್ಸ್ ಇದಾವೆ, ಹೌದಾ? ಸೊ ಎಕ್ಸಾಂಪಲ್ ಏನು ರೀ ಇದಕ್ಕೆ? ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ಲು ಸ್ಕ್ವೇರ್ ಶೇಪಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಇದ್ದರೆ ಅದು ಎಕ್ಸಾಂಪಲ್ ಬರುತ್ತೆ. ಇವಾಗ ನಾನು ಟೀಚ್ ಮಾಡೋವಂಥ ಟೇಬಲ್ ನೋಡಿ, ಇದು ಕೂಡ ಏನಂದರೆ ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ. ನೆಕ್ಸ್ಟು ಇದು ಯಾವ ಶೇಪ್ ಅಂತಾರೆ ರೀ? ಇಟ್ ಈಸ್ ಅ ಟ್ರಯಾಂಗಲ್, ತ್ರಿಕೋನ ಅಂತ ಕರೀತಾರೆ. ಇಟ್ ಹ್ಯಾಸ್ ಡ್ಯಾಶ್ ಸೈಡ್ಸ್. ಎಷ್ಟು ಸೈಡ್ಸ್ ಇದೆ ರೀ? 1 2 3 ಮುಖಗಳು ಎಷ್ಟಿದಾವು? ಫೇಸಸ್ಸು 3 ಇದೆ. ಇಟ್ ಹ್ಯಾಸ್ ಡ್ಯಾಶ್ ಕಾರ್ನರ್ಸ್. ಎಷ್ಟು ಮೂಲಿದಾವ್ರಿ? 1 2 3 ಹೌದಾ? 3 ಕಾರ್ನರ್ಸ್ ಇದೆ. ಎಕ್ಸಾಂಪಲ್ ಯಾವುದಾದ್ರು ಬರುತ್ತೆ ರೀ? ಪಿಜ್ಜಾ ಸ್ಲೈಸ್ ಬರುತ್ತೆ, ಹೌದಾ? ಪಿಜ್ಜಾ ತಿಂತಿರೋದಲ್ರಿ ನೀವು, ಪಿಜ್ಜಾ ಸ್ಲೈಸ್ ಬರುತ್ತೆ, ಸ್ಯಾಂಡ್ವಿಚ್ ಬರುತ್ತೆ. ಇಲ್ಲಿ ನೋಡಿ, ನಾ ಎರೇಸರ್ ತೊಗೊಂಬಂದಿದ್ದೀನಿ, ಇದೊಂದು ಎಕ್ಸಾಂಪಲ್ ನೋಡಿ. ಇದು ಟ್ರಯಾಂಗಲ್ ಶೇಪ್ ಇಲ್ವಾ? ಇದು ಕೂಡ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಈಸ್ ಸರ್ಕಲ್. ಇಟ್ ಈಸ್ ಅ ಸರ್ಕಲ್. ಇಟ್ ಹ್ಯಾಸ್ ಡ್ಯಾಶ್ ಸೈಡ್ಸ್. ಎಷ್ಟಿದಾವ್ರಿ ಸೈಡ್ಸ್? ಏನ್ರಿ ಮುಖಗಳು ಇದಾವೇನ್ರಿ? ಇಲ್ಲ, 0 ಸೈಡ್ಸ್ ಅಂದ್ರೆ ಏನ್ರಿ? ಲೈನ್ ಇರಬೇಕು. ಲೈನ್ ಇರೋದಕ್ಕೆ ಸೈಡ್ಸ್ ಅಂತ ಕರಿತೇವೆ. ಕಾರ್ನರ್ಸ್, ಮೂಲಿ ಏನ್ರಿ ಇದಾವ್ರಿ? ಇಲ್ಲೇ ಮೂಲಿನೇ ಇಲ್ಲ, 0. ಸೊ ಎಕ್ಸಾಂಪಲ್ ಏನ್ರಿ ಇವಕ್ಕೆ?
ಬಾಲ್ ಆಗುತ್ತೆ, ಆಮೇಲೆ ಕಾಯಿನ್ ಆಗುತ್ತೆ, ಮತ್ತು ಬ್ಯಾಂಗಲ್ ಆಗುತ್ತೆ. ಹೌದ್ರಾ? ಇವೆಲ್ಲ ಎಕ್ಸಾಂಪಲ್ ಆಗುತ್ತೆ. ನೋಡಿ ಬಾಲ್ ನೋಡ್ರಿ, ಸರ್ಕಲ್ ಶೇಪ್ ಐತಲ್ರಿ ಬಾಲ್, ಇದು ಸರ್ಕಲ್ಲಿಗೆ ಒಂದು ಎಕ್ಸಾಂಪಲ್ಲು. ನೆಕ್ಸ್ಟು ಬ್ಯಾಂಗಲ್, ಇದು ಸರ್ಕಲ್ ಐತಲ್ರಿ, ನೋಡ್ರಿ ಸರ್ಕಲ್ ಶೇಪ್ ಐತಲ್ರಿ, ಇದಕ್ಕೆ ನೋಡ್ರಿ ಮುಖಗಳೇ ಇಲ್ಲ. ಹಿಂಗೆ ನೋಡ್ರಿ ಮುಖಗಳಂದ್ರೇನು, ಹಿಂಗೆ ಸ್ಟ್ರೇಟ್ ಲೈನ್ ಇರೋದಕ್ಕೆ ಮುಖಗಳು ಅಂತ ಕರಿತೀವಿ ನಾವು. ಈ ಥರದ್ದೇನಿಲ್ಲ, ಹಾಗಂದು ಇದಕ್ಕೆ ಸೈಡ್ಸು ಝೀರೋ, ಕಾರ್ನರ್ಸು ಝೀರೋ. ನೆಕ್ಸ್ಟ್, ರೈಟ್ ದ ಶೇಪ್ ಆಫ್ ಈಚ್ ಆಬ್ಜೆಕ್ಟ್. ಇವನ್ನ ನಾನು ಇವಾಗ ಹೇಳಿದ್ನಲ್ರಿ, ಇಲ್ಲೇನೇನು ಸಾಲಿಡ್ ಶೇಪ್ಸ್ ಅಂದರೆ ಕ್ಯೂಬಾಯ್ಡ್, ಕ್ಯೂಬ್, ಕೋನು, ಸಿಲಿಂಡರ್, ಸ್ಪಿಯರು, ಓವಲ್. ಆನಂತರ ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು ಮತ್ತು ಇದು ಸರ್ಕಲ್ಲು. ಇದನ್ನೆಲ್ಲ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ರೈಟ್ ದ ಶೇಪ್ ಆಫ್ ಈಚ್ ಆಬ್ಜೆಕ್ಟ್. ಇದಕ್ಕೇನಂತ ಕರೀತಾರೆ? ಹಿಂಗೆ ಮೇಲೆ ತುದಿ ಹಿಂಗೆ ಬಂದದಕ್ಕೆ ಕೋನ್ ಅಂತ ಕರೀತಾರೆ. ನೆಕ್ಸ್ಟ್, ಇದಕ್ಕೆ ಸ್ಪಿಯರ್ ಆರ್ ಸರ್ಕಲ್. ನೆಕ್ಸ್ಟ್, ಇದಕ್ಕೇನಂತ ಕರೀತಾರೆ? ಕ್ಯೂಬ್. ನೆಕ್ಸ್ಟ್, ಇದಕ್ಕೆ ಸಿಲಿಂಡರ್. ಉದ್ದಕ್ಕೈತದಲ್ಲ ರಿಂಗ್, ಉದ್ದಕ್ಕಿರೋದಕ್ಕೆ ಸಿಲಿಂಡರ್ ಅಂತ ಕರೀತಾರೆ. ನೆಕ್ಸ್ಟ್, ಇದಕ್ಕೆ ಬಲೂನಿಗೇನಂತ ಕರೀತಾರೆ ರೀ? ಓವಲ್ ಶೇಪ್. ನೆಕ್ಸ್ಟ್, ಬ್ರಿಕ್. ಬ್ರಿಕ್ ಇದು ಯಾವ ಶೇಪ್ ಆಗುತ್ತೆ ರೀ? ಕ್ಯೂಬಾಯ್ಡ್. ನೆಕ್ಸ್ಟ್, ಪೆನ್ನು. ಪೆನ್ನು ಉದ್ದಕ್ಕೈತದಲ್ಲ ರಿಂಗ, ಇದಕ್ಕೇನಂತ ಕರೀತಾರೆ? ಸಿಲಿಂಡರ್. ಈ ಥರ ಹಿಂಗೆಲ್ಲ ಇಮೇಜಸ್ನ, ಶೇಪ್ನ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ನೋಡಿರಿ, ಇಲ್ಲೆಲ್ಲ ನಾನು ಒಂದಷ್ಟು ಆಬ್ಜೆಕ್ಟ್ಸ್ನ ಡ್ರಾ ಮಾಡಿದ್ದೀನಿ. ಇಲ್ಲೇನು ಮಾಡಬೇಕಂದ್ರೆ, ಇಲ್ಲಿ ನಾನು ಶೇಪ್ಸ್ ಕೊಟ್ಟಿದ್ದೀನಿ, ಅದಕ್ಕೆ ಅದನ್ನು ಮ್ಯಾಚ್ ಮಾಡಬೇಕು. ನೋಡಿ, ಫಸ್ಟ್ ಒನ್ ಯಾವ ಶೇಪ್ ಇದೆ? ಸರ್ಕಲ್ ಇದೆ. ಇಲ್ಲಿ ಸರ್ಕಲ್ಲಿಗೆ ಮ್ಯಾಚ್ ಮಾಡಬೇಕು ಈ ಥರ. ನೆಕ್ಸ್ಟು ಕೋನ್ ಇದೆ, ಕೋನು ಟ್ರಯಾಂಗಲಿಗೆ ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಸಿಲಿಂಡರ್. ನೆಕ್ಸ್ಟು ಕ್ಯೂಬು. ನೆಕ್ಸ್ಟು ಪಿಜ್ಜಾ ಸ್ಲೈಸ್ ಏನಕ್ಕಾಗತ್ತೆ? ಕೋನಿಂಗ್ ಮ್ಯಾಚ್ ಆಗುತ್ತೆ. ಹೌದಾ? ಇದು ಬಂದ್ಬಿಟ್ಟು ಇಲ್ಲೇ ಕ್ಯೂಬಿಗಾಗತ್ತೆ. ಇದು ಚೆಸ್ ಬೋರ್ಡ್ ಬಂದ್ಬಿಟ್ಟು ಸ್ಕ್ವೇರಿಗೆ ಆಗುತ್ತೆ. ಇದೆಲ್ಲ ಇಲ್ಲಿ ಡ್ರಾ ಮಾಡಿದ್ದೀನಿ, ಲೈವ್ ಆಬ್ಜೆಕ್ಟ್ಸ್ನ ಡ್ರಾ ಮಾಡಿದ್ದೀನಿ, ಇಲ್ಲಿ ಪಿಕ್ಚರ್ಸ್ನ ಕೊಟ್ಟಿದ್ದೀನಿ. ಇದು ಶೇಪ್ಸ್ ಲೆಸನ್ ಅರ್ಥ ಆದರೆ ನಿಮಗೆ ಇದು ಹೋಮ್ವರ್ಕ್. ಶೇಪ್ಸ್, ಈ ಇಮೇಜಲ್ಲಿ ಎಷ್ಟು ಶೇಪ್ಸ್ ಇದೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸರ್ಕಲ್ ಎಷ್ಟಿದೆ, ಸ್ಕ್ವೇರ್ ಎಷ್ಟಿದೆ, ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಇದನ್ನು ನೀವು ಸಾಲ್ವ್ ಮಾಡಬೇಕು. ಥ್ಯಾಂಕ್ ಯು.